ಅರ್ಲಿ ಮಾರ್ನಿಂಗ್ 6 o'clockಗೆನೆ ನಮ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ವಿತ್ ದಿಸ್ ಜೀಪ್ ರೈಡ್ ವಿಚ್ ವಾಸ್ ಕಂಪ್ಲೀಟ್ಲಿ ಥ್ರಿಲ್ಲಿಂಗ್ ಅಂಡ್ ಮೆಸ್ಮರೈಸಿಂಗ್. ಎಲ್ಲಿಗೆ ಹೋಗ್ತಿದೀವಿ ಅಂತನಾ? ಕಮ್ ವಿತ್ ಮೀ, ಐಲ್ ಶೋ ಯು ಗೈಸ್. ವೆಲ್ಕಮ್ ಟು ಆರ್ ಎಕ್ಸ್ ವರ್ಡ್. ನಾವು ಹೋಗ್ತಾ ಇದೀವಿ ನೇತ್ರಾವತಿ ಪೀಕ್ ಟ್ರಕ್ ಅಂಡ್ 3 ಟೆಂಪಲ್ ವಿಸಿಟ್ಗೆ. ಕಮ್ ಲೆಟ್ಸ್ ಗೋ. ವೆರಿ ಫಸ್ಟ್ ಅಂಡ್ ಇಂಪಾರ್ಟೆಂಟ್ ಥಿಂಗ್, ಕರ್ನಾಟಕ ಅರಣ್ಯ ಇಲಾಖೆಗೆ ಸೇರಿರುವಂತ ಯಾವುದೇ ಚಾರಣದಲ್ಲಿ ನಾವು ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೂ ಫಸ್ಟ್ ಅರಣ್ಯ ವಿಹಾರ ವೆಬ್ಸೈಟ್ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕು. ಮತ್ತೆ ಟ್ರೆಕ್ಕಿಂಗ್ ದಿನ ನಾವು ಒಬ್ರು ಗೈಡ್ ನ ಬುಕ್ ಮಾಡ್ಕೋಬೇಕು. ಇನ್ನು ನೇತ್ರಾವತಿ ಚಾರಣ ಟ್ರೆಕ್, ಇದು ಟೋಟಲ್ 12 ಕಿಲೋಮೀಟರ್ಸ್ ಟ್ರೆಕ್ ಆಗಿರುತ್ತೆ. ಮಾಡ್ರೇಟ್ ಟು ಡಿಫಿಕಲ್ಟ್ ಲೆವೆಲ್. ಆಸ್ ಅ ಬಿಗಿನರ್ ನನಗೆ ಈಸಿ ಅಂತಾನೆ ಅನ್ನಿಸ್ತು. ಸೊ ಪೋಸ್ಟ್ ಮಾನ್ಸೂನ್ ಆಗಿದ್ರಿಂದ ಸ್ವಲ್ಪ ಸ್ಲಿಪ್ಪರಿ ಆಗಿತ್ತು ಲಾಸ್ಟ್ 1.5 ಕಿಲೋಮೀಟರ್ ಟ್ರೆಕ್. ಮತ್ತೆ ಮಳೆ ಏನು ಅಷ್ಟು ಜಾಸ್ತಿ ಇರಲಿಲ್ಲ. ಆ ಲಶ್ ಗ್ರೀನ್ ಫಾರೆಸ್ಟ್, ಆ ಬೆಟ್ಟಗಳು, ಗುಡ್ಡಗಳು, ಆ ತಂಗಾಳಿ, ಆ ಮರಗಳು, ಗಿಡಗಳು, ಹೂ, ಬಳ್ಳಿ, ನಾಯಿ ಮರಿ ಎಲ್ಲವೂ ಕೂಡ ಒಂದ್ ನೆಮ್ಮದಿ ತರ್ತಾ ಇತ್ತು. ನಾವ್ ಈ ಟ್ರಿಪ್ ಕಂಪ್ಲೀಟ್ ಮಾಡಿದ್ದು ಟ್ರಿಪ್ಪರ್ ಹಟ್ ಅವ್ರ ಜೊತೆಗೆ. ಇದ್ರಲ್ಲಿ ಸೋಲೋ ಟ್ರಾವೆಲರ್ಸ್ ಅಂಡ್ ವುಮೆನ್ ಕೂಡ ಇದ್ರು ಅಂಡ್ ಇಟ್ ವಾಸ್ ಕಂಪ್ಲೀಟ್ಲಿ ಸೇಫ್. ನೆಕ್ಸ್ಟ್ ನಾವು ಫ್ರೆಶ್ ಅಪ್ ಆಗಿ ಸಂಸೆ ಗಣಪತಿ ದರ್ಶನ ಮಾಡಿ ಎಗೇನ್ ಒಂದ್ ಕ್ಯೂಟ್ ಲಿಟಲ್ ಫೆಲೋನ ಮಾತಾಡ್ಸ್ಕೊಂಡು ಟೀ ಎಸ್ಟೇಟ್ಸ್ ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಅಂಡ್ ಆಫ್ಟರ್ ದಾಟ್ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋದ್ವಿ. ಆ ಕಂಪ್ಲೀಟ್ ಪೀಸ್ಫುಲ್ ಆಗಿ ಹರಿತಿದ್ದ ನದಿ ನೋಡಿ ಸ್ಟನ್ ಆದ್ವಿ. ಪೋಸ್ಟ್ ದಟ್ ಕಲಸದ ಕಳಸೇಶ್ವರ ಸ್ವಾಮಿ ದರ್ಶನ ಮಾಡಿ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ಟೆಂಪಲ್ಗೆ ಹೋಗಿ ದರ್ಶನ ಪಡೆದು ಪ್ರಸಾದ ತಿಂದು ನಾವು ಬ್ಯಾಂಗ್ಳೂರ್ ಕಡೆಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ದಿಸ್ ವಾಸ್ ಒನ್ ಡೇ ವ್ಲಾಗ್ ಆಫ್ ಟ್ರೆಕ್ಕಿಂಗ್ ವಿತ್ ಆರ್ ಎಕ್ಸ್ ಇನ್ ಹಿಲ್. ಸಿ ಯು ಆಲ್ ನೆಕ್ಸ್ಟ್ ಟೈಮ್. ಮತ್ತೆ ಸಿಗೋಣ. ಬಾಯ್.